ಹಾರೋಹಳ್ಳಿ ಕನಕಪುರದ ಹಾರೋಹಳ್ಳಿಯ ಜಕ್ಕಸಂದ್ರ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಫ್ರೈಡ್ ಹೆರಿಟೇಜ್ ಹೋಟೆಲ್ ಅನ್ನು ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ಉದ್ಘಾಟಿಸಿದರು. ಉತ್ತಮ ಗುಣಮಟ್ಟದ ಆಹಾರ ನೀಡುವುದರ ಮೂಲಕ ಮತ್ತು ಉತ್ತಮ ಸೇವೆ ನೀಡುವುದರ ಮೂಲಕ ಫ್ರೈಡ್ ಹೆರಿಟೇಜ್ ಹೋಟೆಲ್ ಜನರ ಮನೆಮಾತಾಗಲಿ ಎಂದು ಡಿ.ಕೆ. ಸುರೇಶ್ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ಹರೀಶ್, ಹಾರೋಹಳ್ಳಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಶೋಕ್, ಮುಖಂಡರುಗಳಾದ ಕೀರಣಗೆರೆ ಜಗದೀಶ್, ಲೋಕೇಶ್, ಧನಂಜಯ್, ಫ್ರೈಡ್ ಹೆರಿಟೇಜ್ ಹೋಟೆಲ್ನ ಮಾಲೀಕರಾದ ಮಂಜುನಾಥ್, ಹುಚ್ಚಪ್ಪ ಮುಂತಾದವರು ಭಾಗವಹಿಸಿದ್ದರು. ಇಲ್ಲ ಬರುತ್ತೆ ಅಣ್ಣ ಬರುತ್ತೆ ಬಿಡಿ. ಬನ್ನಿ ಸ್ವಲ್ಪ ಜಾಗ ಬಿಡಪ್ಪ. ಬನ್ನಿ ಬರೋ ಹುಚ್ಚ ಬರೋ ಬನ್ನಿ ಹಾಗೆ ಪೇಂಟ್ ಬಿಡಿ ಬಣ್ಣ ಓಕೆ ಸಹಪಾಠಿಗಳು ಆಗಿರ್ತಕ್ಕಂತಹ ಹೆಬ್ಬಿದ್ರಮೆಟ್ಲು ಶಿವಮಾದವರು ಈ ದಿನ ನಮ್ಮ ರಸ್ತೆ ಜಕ್ಷನದಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಒಳ್ಳೆಯ ಸುಸಜ್ಜಿತವಾದಂತಹ ಹೋಟೆಲನ್ನು ಮಾಡಿದ್ದಾರೆ. ಇಂತಹ ಭವ್ಯವಾದ ಹೋಟೆಲನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅಣ್ಣವರು ಈಗ ತಾನೇ ಉದ್ಘಾಟನೆ ಮಾಡಿರೋದು ನಮಗೆಲ್ಲ ಬಹಳ ಸಂತೋಷ ಆಗಿದೆ. ಈ ಒಂದು ಭಾಗದಲ್ಲಿ ದಯಾನಂದ್ ಮೆಡಿಕಲ್ ಕಾಲೇಜ್ ಇದೆ, ಜೈನ್ ಕಾಲೇಜ್ ಇದೆ, ಜೈನ್ ಸ್ಕೂಲ್ ಇದೆ. ಮುಂದೆ ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ನಮ್ಮ ಹಾರೋಹಳ್ಳಿ ಸುತ್ತಮುತ್ತ ಕನಕಪುರ ರಸ್ತೆ ಒಂದು ವಿದ್ಯಾಭ್ಯಾಸದ ಹಬ್ ಆಗ್ತಕ್ಕಂತಹ ಒಂದು ದಿಶೆಯಲ್ಲಿ ಸಾಗ್ತಾ ಇರ್ತಕ್ಕಂತಹ ಈ ಸಂದರ್ಭದಲ್ಲಿ ಮತ್ತು ಈ ಸುತ್ತಮುತ್ತಲ ನಮ್ಮ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಹೆದ್ದಾರಿನಲ್ಲಿ 209 ಹೆದ್ದಾರಿನಲ್ಲಿ
ಓಡಾಡ್ತಕ್ಕಂತಹ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಒಂದು ಸುವ್ಯವಸ್ಥಿತವಾದಂತಹ ಒಂದು ಹೋಟೆಲ್ ಉದ್ಯಮದ ಅವಶ್ಯಕತೆ ಇದೆ. ಅಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಸಸ್ಯಾಹಾರ, ಮಾಂಸಾಹಾರ ಎಲ್ಲ ರೀತಿಯ ಒಂದು ಗುಣಮಟ್ಟದ ಆಹಾರವನ್ನು ದೊರಕಿಸಿಕೊಡ್ಬೇಕು ಅಂಥೇಳಿ ನಮ್ಮ ಸ್ನೇಹಿತರಾದಂತಹ ಸಹಪಾಠಿಗಳಾದಂತಹ ಶಿವಮಾಲವರು ಈ ಒಂದು ಫ್ರೈಡ್ ಹೆರಿಟೇಜ್ ಹೋಟೆಲನ್ನು ಈ ದಿನ ಭಾಳ ಅದ್ಧೂರಿಯಾಗಿ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ, ಆಂಜನೇಯ ಸ್ವಾಮಿ ಮತ್ತು ಈ ಸುತ್ತಮುತ್ತಲ ಗ್ರಾಮ ದೇವತೆ ಆದಂಥ ಬಸವೇಶ್ವರ ಮತ್ತು ಚಾಮುಂಡೇಶ್ವರಿ, ನಾಡದೇವತೆ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ, ಇದು ಅಭಿವೃದ್ಧಿಯನ್ನು ಹೊಂದಲಿ, ಶ್ರೇಯೋಭಿವೃದ್ಧಿಯನ್ನು ಹೊಂದಲಿ ಅಂತಕ್ಕಂಥ ಒಂದು ಆಶಾಭಾವನೆ ನನ್ನದು. ಹಾಗೆ ಅಂತ ಹೇಳಿ ಇದನ್ನು ತುಂಬ ಹೃದಯದಿಂದ ನಾನು ಈ ದಿನ ಅವರ ಸಹಪಾಠಿಯಾಗಿ ತುಂಬ ಹೃದಯದಿಂದ ಹಾರೈಸುತ್ತೇನೆ. ಶಿವಕುಮಾರ್ ಅವರಿದ್ದಾರೆ, ಅವರ ಒಂದು ಶ್ರಮ, ಒಂದು ಇಷ್ಟೊಂದು ದೊಡ್ಡ ಉದ್ಯಮಿಯಾಗಿ ಬೆಳಿಬೇಕಾದ್ರೆ ಒಂದು ಗ್ರೌಂಡ್ ಲೆವೆಲ್ ಹಳ್ಳಿಯಿಂದ ಬದುಕೋಕೆ ಬಂದು ಇಷ್ಟೊಂದು ದೊಡ್ಡ ಲೆವೆಲಲ್ಲಿ ಸಾಮ್ರಾಜ್ಯ ಕಟ್ಟಿ ಕನಕಪುರದಲ್ಲಿ ಇನ್ನೊಂದು ಮಾರ್ಗಗಳು ಮಾಡಿ ನಾವು ಅವರೆಲ್ಲ ಜೊತೆಯಲ್ಲಿ ಪ್ರಾರಂಭ ಮಾಡಿದ್ದು ಬಿಸ್ನೆಸ್ಸು ಕನಕಪುರದಿಂದ ಇವತ್ತು ಈ ಮಟ್ಟದಲ್ಲಿ ಅವರು ಬೆಳೆದಿರೋದು ತುಂಬ ಸಂತೋಷ. ಒಂದು ಲ್ಯಾಂಡ್ ಮಾರ್ಕ್ ಆಗುತ್ತೆ ಇದು ನಮ್ಮ ಕನಕಪುರ ರೋಡ್ಗೆ. ಈ ಹೋಟೆಲ್ನ ತುಂಬ ಅಚ್ಚುಕಟ್ಟಾಗಿ 5 ಸ್ಟಾರ್ ಲೆವೆಲ್ನಲ್ಲಿ ಮಾಡಿದ್ದಾರೆ. ಇಲ್ಲಿ ಅವ್ರಿಗೆ ಈ ಒಂದು ಏರಿಯಾ ಇನ್ನು ಮುಂದೆ ಏನು ನಮ್ಮ DK ಶಿವಕುಮಾರ್ ಡೆವಲಪ್ ಮಾಡ್ತಾ ಇದ್ದಾರೆ ನಮ್ಮ ಕನಕಪುರ ರೋಡು ಎಲ್ಲ ನೆಕ್ಸ್ಟ್ ಏರ್ಪೋರ್ಟು ಬರ್ಬೋದು, ಟೌನ್ಶಿಪ್ ಬರ್ತದೆ. ಇದೊಂದು ಸೆಂಟರ್ ಆಗುತ್ತೆ. ಮುಂದೆ ಒಳ್ಳೆಯ ಆದಂಥ ಹೋಟ್ಲು ಒಂದು ಬೇಕಾಗಿತ್ತು ಇಲ್ಲಿ ಕನಕಪುರ ರೋಡ್ಗೆ. ಅಂಥ ಹೋಟ್ಲನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ದೇವ್ರು ಒಳ್ಳೇದು ಮಾಡಲಿ, ತುಂಬ ಚೆನ್ನಾಗಿ ನಡೀಲಿ, ಇನ್ನೂ ಈ ಥರ ಹೋಟೆಲ್ಗಳನ್ನ ಮಾಡ್ತಾ ಇದ್ವಿ ಅಂತ ಹೇಳಿ ಥ್ಯಾಂಕ್ಸ್ಗಳನ್ನ ಸಾಕಿಗಳನ್ನ ನಮಸ್ತೆ, ನನ್ನ ಹೆಸರು ಸುರೇಶ್ ಅಂತ. ಈ ಹೋಟೆಲ್ ಮಾಲೀಕರ ಸ್ನೇಹಿತರು, ಜೊತೆಗೆ ನಾವಿಬ್ಬರು ಸಹಪಾಠಿಗಳು ಮತ್ತು ಶಾಲಾ ದಿನಗಳಿಂದಲೂ ಜೊತೆಲಿದ್ದಂಥವರು. ಇವರು 1993ನೇ ಇಸ್ವಿಯಲ್ಲಿ ಬೆಂಗಳೂರು ಬಂದು ಈ ಹೋಟೆಲ್ ಇಂಡಸ್ಟ್ರಿಗೆ ಸೇರಿಕೊಂಡು ಆ ದಿನಗಳಲ್ಲಿ ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ. ಇವತ್ತು ಉದ್ಯೋಗವನ್ನು ಸ್ಥಾಪನೆ ಮಾಡಿ ಈ ಒಂದು ಹೋಟೆಲ್ ಉದ್ಯಮದಲ್ಲಿ ಒಂದು 250 ಕುಟುಂಬಗಳಿಗೆ ಬೆಳಕಾಗಿದ್ದಾರೆ ಅಂತ ಹೇಳಲಿಕ್ಕೆ ಅತಿಶಯೋಕ್ತಿ ಏನಾಗಲ್ಲ. ಇವತ್ತು ಏನೂ ಇಲ್ಲದೆ ಊರು ಬಿಟ್ಟು ಹೋಗೋದು ಜೊತೆಯಲ್ಲಿ ಇದೇ ಊರಿನಲ್ಲಿ ಬಂದು ಇಲ್ಲೇ ಒಂದು ಪಂಚತಾರ ಒಂದು ವ್ಯವಸ್ಥೆ ಇರುವಂಥ ಒಂದು ಹೋಟೆಲ್ನ ಕಟ್ಟಿ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಇಲ್ಲಿ ರೂಮ್ಸ್ಗಳಿದೆ, ಸಸ್ಯಾಹಾರಿ ಊಟ ಇದೆ, ಮಾಂಸಾಹಾರಿ ಊಟ ಇದೆ, ಪಾರ್ಟಿ ಹಾಲ್ಗಳಿದೆ. ಪಾರ್ಟಿ ಹಾಲ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಅದನ್ನು ಈ ಭಾಗದ ಜನ ಎಲ್ಲರೂ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಹಾಗೂ ನಮ್ಮ ಸ್ನೇಹಿತರಿಗೆ, ಅವರ ಕುಟುಂಬ ವರ್ಗದವರಿಗೆ, ಅವರ ಸಿಬ್ಬಂದಿಗಳಿಗೆ ಭಗವಂತ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ತಮ್ಮ ಮೂಲಕ ನಾವೆಲ್ಲ ಹಾರೈಸ್ತೀವಿ.